ಫೈಬರ್ದು ಏನೂ ಇಲ್ಲ. ಈ ಮೆಥಡ್ ಅನ್ನೋದು ಹಾಳಾಗಿ ಬಿಡ್ತದೆ, ನೀರು ಇಳಿದು ನೋಡ್ಬೋದು. ಇದು ಫುಲ್ಲಿ ಪೇಂಟ್ ವರ್ಕ್, ಬ್ರೇಕ್ ಲೈಟಿಗೆ ಕನೆಕ್ಷನ್ ಕೊಟ್ಟಿದ್ರು. ಹೇಳಿದರೆ ಇಲ್ಲೇ ಕೆಳಗೆ ಬೇಸ್ ಟ್ಯೂಬ್ ಕೊಟ್ಟಿದ್ರು. ಎಲ್ಲರಿಗೂ ನಮಸ್ಕಾರ, ನಮ್ಮ ಹೊಸ ವೀಡಿಯೋಗೆ ಸ್ವಾಗತ. ಇವತ್ತು ನಾವು ಒಂದು ತುಂಬ ಸ್ಪೆಷಲ್ ವೀಡಿಯೋ ಮಾಡ್ತಾಯಿದ್ದು. ಇದರ ಹಿಂದೆ ನೀವು ಕ್ಲಿಪ್ ನೋಡಿರ್ಬೋದು, ಅದು ಇದೇ ಇನ್ಸುಲೇಟರ್ ಗಾಡಿ. ಇದರದ್ದು ಫ್ರಂಟ್ ಶೇಪ್ ಮತ್ತು ತುಂಬ ಚೇಂಜಸ್ ಮಾಡಿತ್ತು. ನಾವೀಗ ನೋಡ್ಬೋದು, ಹಳೆ ಶೇಪ್ ಈಗ ಇಲ್ಲಿದೆ. ಈಗ ಪ್ರವೀಣ ಬಂದರು, ಅವ್ರ ಹತ್ರ ಕೇಳೋ. ಪ್ರವೀಣ ನಮಸ್ಕಾರ. ಎಂತ ಇದು ಆ ಥರ ಶೇಪ್ ಇದ್ದದ್ದು ಈ ಥರ ಶೇಪ್ ಮಾಡಿಬಿಟ್ರೆ ಇದೀಗ ಎಂತ ಇದೆ? ಯಾವುದ್ರಲ್ಲಿ ಮಾಡಿದೆ? ಫೈಬರ್ ಗ್ಲಾಸಾ, ಮೆಟಲ್? ಫೈಬರಲ್ಲ, ಇದು ಬಂದುಬಿಟ್ಟು GI ಸೀಟಲ್ಲಿ ಮಾಡಿದ್ದು. ಫುಲ್ ಬಾಡಿ ಫುಲ್ಲು. ಇದು ಹೆಡ್ಲೈಟ್ ಆಗಲಿ, ಮೇಲ್ಗಡೆದು ಈ ಕಟ್ಟಿಂಗ್ ಆಗಲಿ, ಇದೆಲ್ಲ ಫುಲ್ಲು. ಇದರಲ್ಲಿ ಏನು ಫೈಬರ್ದು ಏನೂ ಇಲ್ಲ, ಎಲ್ಲ ಬಿಲ್ಡ್ ಮಾಡಿ, ಎಲ್ಲ ಮೆಟಲಲ್ಲೇ, ಎಲ್ಲ ಮೆಥಡ್ ಮೆಟಲಲ್ಲಿ ಮಾಡಿ. ಇದು ಗ್ರಿಲ್ ಆಗಲಿ ನ್ಯೂ ಶೇಪ್ ಆಗಿ ಮಾಡಿದ್ದು, ಹೆಡ್ಲೈಟ್ ಆಗಲಿ, ಕಡೆಗೆ ಈ ಫೋಕ್ ಲ್ಯಾಂಪ್ ಇದು, ಈ ಸ್ಟೆಪ್ಪು ಮೇಲೆ ಹತ್ತಲಿಕ್ಕೆ ಗ್ಲಾಸ್ ತೊಳೆಯಲಿಕ್ಕೆ ಸ್ಟೆಪ್ ಆಗಲಿ, ಕಡೆಗೆ ಈ ಕರ್ವಿಚ್ ಆಗಲಿ, ಇದು ಪೂರ್ತಿ ನಾವು ಮೆಟಲಲ್ಲೇ ಮಾಡಿದ್ದು. ನೋಡ್ಬೋದು, ಇಲ್ಲಿ ಎಲ್ಲೂ ಫೈಬರ್ ಗ್ಲಾಸ್ ಇದು ಯೂಸ್ ಮಾಡಿಲ್ಲ, ಕಂಪ್ಲೀಟ್ ಮೆಟಲಲ್ಲಿ ಬಿಲ್ಡ್ ಮಾಡಿರ್ಬೋದು. ಬೇಕಿದ್ರೆ ನೋಡಿ, ಇದೊಂದು ಫೈಬರ್ ಅಲ್ಲಲ್ಲ, ಫೈಬರ್ ಅಲ್ಲ, ಟೋಟಲಿ ಮೆಟಲ್. ಇದು ಮೆಟಲ್, ಟೋಟಲಿ ಮೆಟಲ್, ಕಂಪ್ಲೀಟ್ ಮೆಟಲಲ್ಲಿ ಬಿಲ್ಡ್ ಮಾಡಿರ್ಬೋದು. ನೀವು ಬೇರೆ ಗಾಡಿ ಸಹ ನೋಡಿರೋ, ಅದೇ ಅದು ಹೆಚ್ಚಾಗಿ ಫೈಬರ್ ಗ್ಲಾಸಲ್ಲಿ. ಇದು ಫಸ್ಟ್ ಟೈಮ್ ಮೆಟಲಲ್ಲಿ ಬಿಲ್ಡ್ ಮಾಡಿದ್ದು ನಾನು ನೋಡಿದ್ದು ಪರ್ಸ್ನಲಿ. ಮತ್ತು ಗಾಡಿ ಫ್ರಂಟ್ ಲುಕ್ಕಲ್ಲಿ ಫುಲ್ ಚೇಂಜ್ ಮಾಡಿ, ಅಂದರೆ ಸ್ಟಿಕ್ಕರ್ ಕಟ್ಟಿಂಗ್ ಎಲ್ಲ ನೀವು ಲಾಸ್ಟ್ ಪ್ಲೇ ಮಾಡಿ ವೀಡಿಯೋದಲ್ಲಿ ನೋಡಿರ್ಬೋದು, ಎಲ್ಲ ತುಂಬ ಬೋರಿಂಗ್ ಆಗಿತ್ತು. ಇದರಲ್ಲಿ ಡಬಲ್ ಗ್ಲಾಸ್ ಅಲ್ಲಿ ಮಾಡಿ ಕೊಟ್ಟಿದ್ದೇವೆ. ಫುಲ್ ಫ್ಯಾನ್ಸಿಯಾಗಿ ಮಾಡಿದ್ರು. ಮತ್ತೆ ಮಿರರ್ ಎಲ್ಲ ನೋಡ್ಬೋದು, ಕಂಪ್ಲೀಟ್ ಹೊಸ ಮಿರರ್ಸ್, ಎರಡು ಸೈಡ್ಸ. ನಂಬರನ್ನು ನಾವು ಒಳಗಡೆ ಆಗಿ ಹೋಯ್ತು, ಯಾಕಂದರೆ ಅದು ನೀರು ಬಿದ್ದರೆ ಹಾಳಾಗ್ತದೆ. ಅದಕ್ಕೆ ಒಳಗಡೆ ಡೂಮ್ ಮಾಡಿ ಕೊಟ್ಟು ಒಳಗಡೆ ಫಿಕ್ಸಿಂಗ್ ಮಾಡುತ್ತೆ. ಈಗ ಇಲ್ಲಿ ಗ್ಯಾರೇಜಿಗೆ ಬರುವಾಗ ಗಾಡಿಯಲ್ಲಿ ಇಲ್ಲಿಂದ ಯಾವ್ದು ಸಹ ಇರಲಿಲ್ಲ, ಜಸ್ಟ್ ಇದೊಂದು ಇತ್ತು. ಇದೆಲ್ಲ ಕಂಪ್ಲೀಟ್ ಈಗ ಬಿಲ್ಡ್ ಮಾಡಿದ್ದು. ಈಗ ಪ್ರವೀಣ್ ಅವ್ರು ಹೇಳ್ತಾರೆ ಎಂತೆಲ್ಲ ಬಿಲ್ಡ್ ಮಾಡಿದ್ದು ಹೇಳಿ. ಹೆಂಗೆ ಗೊತ್ತಾ, ಈ ಸಿಗ್ನಲ್ ಲೈಟ್ ಇದು ಡೂಮ್ ಮಾಡಿಕೊಟ್ಟು ಒಳಗಡೆ ಲೈಟಿಗೆ ಏನು ಡ್ಯಾಮೇಜ್ ಆಗದ ಕಂಡಾಗೆ ಒಳಗಡೆ ಕೊಟ್ಟಿತ್ತು. ಕಡೆಗೆ ಎರಡೂ ಸೈಡ್ ಇದು ಸ್ಟಾಪ್ ಸಿಗ್ನಲ್, ಅಂದರೆ ಕ್ರಾಸ್ ಆಗಿರಬೇಕು. ನೀರು ಬಿದ್ದರೆ ಅಲ್ಲಿ ಹೀರ್ಕೊಂಡು ಹೋಗಬಾರ್ದು, ಇಳಿದು ಬರಬೇಕು. ಅವಾಗ ಅಂದ್ರೆ ಅಲ್ಲೇ ಸ್ಟ್ರಕ್ ಆಗಿದ್ರೆ ಈ ಮೆಥಡ್ ಅನ್ನೋದು ಹಾಳಾಗಿ ಬಿಡ್ತದೆ. ನೀರು ಇಳಿದು ಹೋದರೆ ಅದು ಕ್ಲಿಯರ್ ಆಗಿರ್ತದೆ, ಏನು ಹಾಳಾಗೋದಿಲ್ಲ. ಇಲ್ಲಿನೂ ಹಂಗೆ ಪೇಪರ್ ಆಗಿ ಇದು ಸ್ಟೆಪ್ ಮೇಲೆ ಹತ್ತಲಿಕ್ಕೆ, ಇದರಲ್ಲೇ ಸ್ಟೆಪ್ಪು. ಸೇಫ್ಟಿ ಗಾರ್ಡ್ ತಾಗಿದ್ರೆ ಗಾಡಿ ಇದಕ್ಕೆ ಟಚ್ ಆದರೆ ಇದಕ್ಕೇನಾಗೋದಿಲ್ಲ. ಈ ಸೇಫ್ಟಿ ಗಾರ್ಡ್ ಇದ್ದ ಕಾರಣ ಇದಕ್ಕೆ ಏನಾದರೂ ಹಿಂದೆ ಬದಿಯಿಂದ ಟಚ್ ಆದರೆ ಇದಕ್ಕೆ ಒಂದು ಪೆಟ್ಟು ಬೀಳುವುದಿಲ್ಲ. ಅದು ಸೇಫ್ಟಿ ಗಾರ್ಡ್ 4 ಇಂಚ್ ಚಾನಲಲ್ಲಿ ಮಾಡಿಕೊಟ್ಟಿದ್ದೇವೆ. ಈ ಗಾಡಿದೀಗ ನೀವು ಸೈಡ್ ಗ್ರಾಫಿಕ್ಸ್ ನೋಡ್ಬೋದು. ಇದು ಫುಲ್ಲಿ ಪೇಂಟ್ ವರ್ಕ್ ಯಾವ ಥರ ಮಾಡಿದ್ದಿಲ್ಲ. ಇಲ್ಲಿ ಡಿಸ್ಕ್ ಎಲ್ಲ ಪೇಂಟ್ ಆಗಿ ಫುಲ್ ಚೆಸ್ ಎಲ್ಲ ಬ್ಲ್ಯಾಕ್ ಪೇಂಟ್ ಆಗಿತ್ತು. ಮತ್ತು ಲೈಟ್ ವರ್ಕ್ ಸಹ ಎಲ್ಲ ಇಲ್ಲೇ ಮಾಡಿದ್ದು. ಮತ್ತು ಮೇಲ್ಗಡೆ ಎಲ್ಲ ಗ್ರಾಫಿಕ್ ಸ್ಟಿಕ್ಕರ್ ಅನಿಸಿದ್ರು. ಇಂಟೀರಿಯರ್ ಸಹ ತೋರಿಸ್ತೇನೆ ನಿಮಗೆ. ಈಗ ಗಾಡಿ ಹೊರಟದ್ದು. ಗಾಡಿದ ರೈಟ್ ಸೈಡ್ ಪ್ರೊಫೈಲ್. ಗಾಡಿ ಬ್ಯಾಕ್ ಪ್ರೊಫೈಲ್. ಈ ಲೈಟನ್ನು ಇವರು ಬ್ರೇಕ್ ಲೈಟಿಗೆ ಕನೆಕ್ಷನ್ ಕೊಟ್ಟಿದ್ರು. ಈಗ ಗಾಡಿದು ಇಂಟೀರಿಯರ್ಸ್ ನೋಡೋ. ಇಂಟೀರಿಯರ್ಸ್ ಕಂಪ್ಲೀಟಾಗಿ ಬಿಲ್ಡ್ ಮಾಡಿರುವಂಥದ್ದು, ಓಲ್ಡೆಲ್ಲ ತೆಗೆದು. ಇಂಟೀರಿಯರ್ ನೋಡ್ಬೋದು, ಮೊದಲಿದ್ದು ಸಿಂಗಲ್ ಕಲರ್ ಬ್ಲೂ ಕಲರಲ್ಲಿ ಇತ್ತು. ಇದೆಲ್ಲ ತೆಗೆದು ಹೊಸ ಪ್ಲೈವುಡ್ ಎಲ್ಲ ಹಾಕಿ ಕಂಪ್ಲೀಟ್ಲಿ ಹೊಸ ವರ್ಕ್ ಇದೆಲ್ಲ. ಸ್ವಿಚಸ್ ಎಲ್ಲ ಹೊಸ್ತು, ಫ್ಯಾನ್ ಅಂತ ಹೇಳ್ತೀವಿ, ಲೈಟ್ಸ್ ಹೊಸ್ತು, ಎಲ್ಲ ಒಂದು ಜಾಗ ಇತ್ತು. ಇಲ್ಲಿ ದೇವ್ರದ್ದೆಲ್ಲ ಫೋಟೋ ಇಡೋದಿದ್ರೆ. ಮತ್ತು ಇಲ್ಲಿ ಸಹ ಒಂದು ಸಣ್ಣ ಬಾಕ್ಸ್ ಇತ್ತು ವಿತ್ ಲಾಕ್. ಮತ್ತೀಗ ಈಚೆ ಬ್ಯಾಕ್ ಸೆಕ್ಷನಲ್ಲಿ ಇಲ್ಲೊಂದು ಸ್ಪೀಕರ್ ಇತ್ತು, ಮತ್ತು ಆ ಸೈಡ್ ಒಂದು ಸ್ಪೀಕರ್ ಇತ್ತು. ಲೈಟ್ ಸ್ವಿಚ್ ಎಲ್ಲ ಇಲ್ಲೇ ನೋಡ್ಬೋದು.
ಇಲ್ಲೆಲ್ಲ ಫುಲ್ ಒಳ್ಳೆ ವರ್ಕ್ ಮಾಡಿದ್ರು. ಅಶೋಕ್ ಲೇಲ್ಯಾಂಡ್ ಗಾಡಿ. ಮತ್ತು ಇದರಲ್ಲಿ ಈಗ ನಿಮಗೆ ಇನ್ನೊಂದು ಸ್ಪೆಷಾಲಿಟಿ ಹೇಳಿದರೆ, ಇಲ್ಲೇ ಕೆಳಗೆ ಬೇಸ್ ಟ್ಯೂಬ್ ಕೊಟ್ಟಿದ್ರು. ಸೊ ಇದೀಗ ಯಾವ ಥರ ಹೇಳಿದರೆ, ಇಲ್ಲಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಬೇಕಿದ್ರೆ ಮಾತ್ರ ಬೇಸ್ ಟ್ಯೂಬ್ ಆನ್ ಮಾಡ್ಬೋದು, ಇಲ್ಲಾಂದರೆ ಬೇಸ್ ಟ್ಯೂಬ್ ಆಫ್ ಅಲ್ಲಿ ಸಹ ಇಡ್ಬೋದು. ಈ ಸ್ವಿಚ್ ಕೊಟ್ಟಿದ್ರು, ಇದು ಮಾಡಿದರೆ ಬೇಸ್ ಟ್ಯೂಬ್ ಆನ್, ತೆಗೆದ್ರೆ ಆಫ್, ಆ ಟೈಪ್. ಬೇಸ್ ಸಹ ತುಂಬ ಒಳ್ಳೆಯದು. ನೆಕ್ಸ್ಟ್ ನಿಮಗೆ ಹಾಕಿ ತೋರಿಸುವ ಅದು ಸಹ. ಇದು ಮ್ಯೂಸಿಕ್ ಸಿಸ್ಟಮಿಗೆ ಒಂದು ಬಾಕ್ಸ್. ಇನ್ನು ಮೊಬೈಲೆಲ್ಲ ಚಾರ್ಜಿಗೆ ಇಡೋದಿದ್ರೆ ಇಲ್ಲ ಚಾರ್ಜಿಂಗ್ ಪಾಯಿಂಟ್ ಎಲ್ಲ ಇದೆ. ಮತ್ತು ಇದು ಸೀಟ್ ಕವರ್ ಸಹ ಎಲ್ಲ ಹೊಸದಾಗಿ ಮಾಡಿದ್ದು, ಕವರೆಲ್ಲ ಹಾಕಿ ಫುಲ್ ರೆಡಿ ಮಾಡಿದ್ದು. ಸೊ ಈ ಕುಷನ್ ಬಂದು ಅದು ಇಲ್ಲ, ಈ ಪ್ಲೇಸಲ್ಲಿ ಬಂದು ಕೂರುತ್ತೆ. ಮತ್ತು ಇಲ್ಲಿನೊಂದು ಇದಿದೆ, ಮಂಚ ಹೇಳ್ಬೋದು, ಇಲ್ಲಿ ಮಲಗಲಿಕ್ಕೆ. ಇದು ಮೇಲೆ ಬರುತ್ತೆ ಚೈನ್ ಹಾಕಿ ಕಟ್ಟಿದರೆ. ಸೊ ಗಾಡೆಲ್ಲ ಇಲ್ಲಿ ಸಿಟ್ಟಿಂಗ್ ಬಿಟ್ಟು ಇಲ್ಲಿ ಇಬ್ಬರು ಆರಾಮ್ ಮಲಗ್ಬೋದು. ನೋಡ್ಬೋದು, ಇಲ್ಲಿ ಸಹ ಒಂದು ಬಾಕ್ಸ್ ಇದೆ. ಇದೆಲ್ಲ ಪೇಂಟ್ ಆಗಿ ಫುಲ್ ರೆಡಿ ಆಗಿದೆ ಗಾಡಿ. ಈಗ ಹೊರಟದ್ದು ತಗೊಂಡು ಹೋಗ್ಲಿಕ್ಕೆ ಬಂದಿದ್ರು, ಪೂಜೆ ಆಗ್ತಾಯಿದೆ.